ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಪುಷ್ಪ. ಸ್ನೇಹಿತರೆ, ಮನೆಯಲ್ಲಿ ಒಂದೇ ರೀತಿಯಾದಂತಹ ಮೊಟ್ಟೆ ರೆಸಿಪಿಯನ್ನು ಮಾಡಿ ತಿಂದು ಬೇಜಾರಾಗಿದೆಯಾ? ಹಾಗಿದ್ರೆ ಇನ್ನು ಮುಂದೆ ಆ ಬೇಜಾರನ್ನು ಬಿಟ್ಟು ಹೀಗೊಮ್ಮೆ ಟ್ರೈ ಮಾಡಿ. ಸೂಪರ್ ಟೇಸ್ಟಿ, ಸಖತ್ತಾಗಿರುತ್ತೆ. ಬನ್ನಿ, ಈ ಒಂದು ಮೊಟ್ಟೆ ಗೊಜ್ಜನ್ನು ನಾವು ಅನ್ನ ಇರಬಹುದು, ರೊಟ್ಟಿ, ಚಪಾತಿ, ಮುದ್ದೆ ಯಾವುದಕ್ಕಾದರೂ ಸಹ ಮಾಡಿ ಇದನ್ನು ತಿನ್ನಬಹುದು. ಈ ರೀತಿಯಾಗಿ ನೀವು ಇದನ್ನು ಸೈಡ್ ಡಿಶ್ ಆಗಿ ಕೂಡ ಮಾಡ್ತಾ ತಿಂತಾ ಇದ್ದರೆ ತಟ್ಟೆ ಖಾಲಿಯಾಗಿದ್ದು ಸಹ ಗೊತ್ತಾಗಲ್ಲ. ಹಾಗಿದ್ರೆ ಬನ್ನಿ, ಈ ಒಂದು ಮೊಟ್ಟೆ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ನಾನಿಲ್ಲಿ ಮೊಟ್ಟೆಯನ್ನು ಬೇಯಿಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇದನ್ನು ನಾವು ಪ್ರಿಪೇರ್ ಮಾಡ್ತಾ ಹೋಗೋಣ ಡೈರೆಕ್ಟಾಗಿಯೇ. ಸೊ ನಾನು ಒಲೆ ಮೇಲೆ ಒಂದು ಚಿಕ್ಕದಾಗಿರುವಂತಹ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಫ್ರೈ ಆದರೆ ಸಾಕು, ತುಂಬ ರೋಸ್ಟ್ ಆಗೋದು ಬೇಡ. ರೋಸ್ಟ್ ಆದರೆ ಕಹಿ ಬಂದುಬಿಡುತ್ತೆ. ಸೊ ಹಾಗಾಗಿ ಲೈಟಾಗಿ ನೀವು ಇದನ್ನು ಬಿಸಿ ಮಾಡ್ಕೊಳ್ಳಿ. 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಸೊ ನಿಮ್ಮ ಮನೇಲಿರುವಂತಹ ಖಾರದ ಪುಡಿ, ಖಾರವನ್ನು ನೋಡಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಆಚಿಯವರ ಎಗ್ ಕರಿ ಮಸಾಲೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಸಹ ಲೈಟಾಗಿ ನೀವು ಇದನ್ನು ಬಿಸಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಇದನ್ನು ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆಯನ್ನು ಹಾಕಿದ ಮೇಲೆ ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿಯನ್ನು ಹಾಕಿ ಈರುಳ್ಳಿಯನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಯಾಕೆ ನಾನು ಈ ಒಂದು ಮಸಾಲೆಗಳೆಲ್ಲ ಫ್ರೈ ಮಾಡಿಕೊಂಡೆ ಅಂತ ಹೇಳಿದರೆ, ಸೊ ನಾವು ಯೂಶ್ವಲಿ ಚಿಕನನ್ನು ಮಾಡುವಾಗ ಈ ರೀತಿ ಮಸಾಲೆಯನ್ನು ಹುರಿದು ಮಾಡೋದು. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಮ್ಮೆ ಎಗ್ ಕರಿಯನ್ನು ಈ ರೀತಿ ಟ್ರೈ ಮಾಡೋಣ ಅಂತ ಮಾಡಿದ್ದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಸೊ ಹಾಗಾಗಿ ಇದನ್ನು ನಾನು ಮತ್ತೊಮ್ಮೆ ಮಾಡಿ ಇದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ಸೊ ಈರುಳ್ಳಿ ಬೆಂದ ಮೇಲೆ ನಾನು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಸೊ ಖಾರಕ್ಕೆ ನೋಡಿ ನೀವು ಬಳಸ್ಕೊಳ್ಳಿ. ಜೊತೆಗೆ ಟೊಮ್ಯಾಟೊವನ್ನು ಹಾಕಿ ಉಪ್ಪನ್ನು ಹಾಕಿ ಬಾಡಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಜಜ್ಜಿ ಈಗ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸಾರಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಜೊತೆಗೆ ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಫ್ರೈ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನೀವು ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ. ಸೊ ನಾನ್ ವೆಜ್ ಏನಾದರೂ ತಿನ್ನೋರಿಲ್ಲ ಅಂತ ಹೇಳಿದರೆ ಎಗ್ಗನ್ನು ಎಲ್ಲರೂ ಎಗ್ಗನ್ನು ತಿಂದೇ ತಿಂತಾರೆ. ಸೊ ಈ ರೀತಿಯಾಗಿ ನೀವು ಟ್ರೈ ಮಾಡಿಕೊಂಡಾಗ ಸೊ ಯಾವ ನಾನ್ ವೆಜ್ಜಿಗೂ ಕೂಡ ಇದು ಕಮ್ಮಿ ಇರಲ್ಲ. ಎಗ್ ಕರಿ ಅಂತೂ ಸೂಪರಾಗಿ ಬರುತ್ತೆ. ಸೊ ಮನೆಯಲ್ಲಿ ಇದನ್ನು ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಇದಕ್ಕೆ ನೀವು ಚಪಾತಿ, ರೊಟ್ಟಿ, ದೋಸೆ ಯಾವುದನ್ನು ಕೂಡ ಮಾಡ್ಕೊಂಡು ಇದನ್ನು ಟೇಸ್ಟನ್ನು ಸವಿಬಹುದು. ಸೊ ನೀರನ್ನು ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ನೀವು ಹಾಕ್ಕೊಳ್ಳಿ. ಸಾಂಬಾರು ಬೇಕಿದ್ದರೆ ಅಥವಾ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಬೇಕಾ ನೋಡಿ ನೀರನ್ನು ಹಾಕ್ಕೊಳ್ಳಿ. ಸೊ ನಾನು ಗ್ರೇವಿ ಮಾಡ್ಕೊಳ್ತಾ ಇರೋದ್ರಿಂದ ಇಷ್ಟು ನನಗೆ ನೀರು ಸಾಕು. ಸೊ ಇದು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ. ಸೊ ಮಸಾಲೆ ನೋಡಿ ಚೆನ್ನಾಗಿ ಕುದ್ದು ಸೈಡೆಲ್ಲ ಆಯಿಲ್ ಬಿಟ್ಕೊಂಡಿದೆ ನೋಡಿ. ಇದು ಚೆನ್ನಾಗಿ ಇವಾಗ ಇದು ಕುದ್ದಿದೆ. ಸೊ ಇವಾಗ ಈ ಹಂತದಲ್ಲಿ ನೀವು ಸ್ವಲ್ಪ ಉಪ್ಪು ಖಾರವನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇನ್ ಕೇಸ್ ಏನಾದರೂ ಬೇಡ ಅಂತ ಹೇಳಿದರೆ ಇಡೀ ಮೊಟ್ಟೆಯನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಓಪನ್ ಮಾಡ್ಕೊಳ್ಳಿ, ಯಾಕೆಂದರೆ ಮಸಾಲೆ ಚೆನ್ನಾಗಿ ಹಿಡಿಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಮಸಾಲೆ ಹಿಡೀಲಿ ಅಂಥೇಳಿ ಈ ರೀತಿ ಕಟ್ ಮಾಡಿಕೊಂಡು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಇವಾಗ ಎಗ್ ಕರಿ ಆಗ್ತಾ ಬಂದಿದೆ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದ್ರದ್ದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ. ಕುದಿ ಬರ್ತಾ ಇದೆ ನೋಡಿ. ಅಲ್ಲಿ ಲೈಟಾಗಿ ಅಲ್ಲಿ ಆಯಿಲೆಲ್ಲ ಸೈಡ್ ಬಿಟ್ಕೊಳ್ತಾ ಬರ್ತಾ ಇದೆ. ಸೊ ಇವಾಗ ನಮ್ಮ ಮೊಟ್ಟೆ ಕರಿ ರೆಡಿಯಾಗಿದೆ. ಚಪಾತಿಯ ಜೊತೆಗೆ ನಾನು ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಮುದ್ದೆ, ರೊಟ್ಟಿ, ಅನ್ನ, ಪೂರಿ, ಪರಾಟ ಯಾವುದಕ್ಕಾದರೂ ಟ್ರೈ ಮಾಡಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮನೆಯಲ್ಲಿ ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋನ ಮುಗಿಸೋಕ್ಕೂ ಮುಂಚೆ ಒಂದು ಮಾತು. ಈ ನಿಮ್ಮ ಕನ್ನಡತಿಯ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ, ಹರಸಿ, ಆರೈಸಿ, ಆಶೀರ್ವದಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.